ಏನೋ ಅಪ್ಪಿ ಆರಾಮೇನೋ? ನೀನ್ ಚೆನ್ನಾಗಿಲ್ಲ ಅಂದ್ರೆ ಆಟೋಮೆಟಿಕಲಿ ನಾನ್ ಚೆನ್ನಾಗಿರ್ತೀನಿ ಕಣೋ ಶಿಷ್ಯ. ಇನ್ ಮುಂದೆ ನಿನ್ ನಿದ್ದೆ ಬರಲ್ಲ ಅಂತ ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊ. ನನಗೆ ಯಾರು ಹೆಣ್ ಕೊಡ್ತಾರೆ ಅಂತಿದ್ದಲ್ಲ, ನನ್ ಮದ್ವೆ ಫಿಕ್ಸ್ ಆಯ್ತು ಕಣೋ. ತಗೋ ಆರಾಮ ಬಂದು ಉಂಡ್ಕೊಂಡ್ ಹೋಗು. ಮುಯ್ಗೇನ್ ಹಾಕ್ಬೇಡ, ಮೊದ್ಲೇ ನೀನೇ ಪಾಪರ್ ಆಗಿದೀಯಾ. ಶಿಷ್ಯ, ಸಕ್ಸಸ್ ಬಂದಾಗ ಸೈಲೆಂಟ್ ಆಗಿರ್ಬೇಕು ಕಣೋ. ಗಾಂಚಲಿ ಮಾಡಿದ್ರೆ ಗೊತ್ತಲ್ಲ, ಫೇಲ್ಯೂರ್ ಬಂದಾಗ ಗುಂಬಿಡ್ತೀವಿ. ಪ್ರವಚನ ಕೊಡ್ತಾ ಇದೀಯ ಅಂದ್ರೆ ಸರಿಯಾಗಿ ಉರ್ಕೊಂಡಿದ್ಯಾ ಅಂತಾನೆ ಅರ್ಥ. ಹುಡ್ಗಿ ಹೆಂಗವಳೆ ಗೊತ್ತೇ? ಫಸ್ಟ್ ಕ್ಲಾಸ್. ಓ, ಹಂಗಂದ್ರೆ ನೀನು ಒಬ್ದೇನಾ ಥರ್ಡ್ ಕ್ಲಾಸ್? ಬೇಡ ಹೇಳಿದೀನಿ. ಅಪ್ಪೆ ಹನಿಮೂನ್ಗೆ ಯಾವ ಲೊಕೇಶನ್ ಚೆನ್ನಾಗಿರುತ್ತೆ ಸ್ವಲ್ಪ ನೀನೇ ನೋಡ್ಬಿಟ್ಟು ಹೇಳಮ್ಮ. ಮೊದ್ಲು ಮದುವೆ ಮಾಡ್ಕೊಂಬಾರ ಶಿಷ್ಯ, ಆಮೇಲೆ ಪ್ಯಾಕೇಜ್ ಬಗ್ಗೆ ಮಾತಾಡೋಣ. ಲೋ ಶಿಷ್ಯ, ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದು, ಮದುವೆ ಮುಂಚೆನೆ ಎಲ್ಲ ಆಗೋಗಿದೆ ಕಣೋ. ಇನ್ ಮದುವೆ ಆಗಲ್ವೇನೋ ಆ ಸಿಲ್ಲಿ ಫೆಲೋ. ಅದು ಆಗಿದೆ ಅಂದ್ರೆ ಮದುವೆ ಆದ್ಮೇಲೆ ಡೈವರ್ಸು ಆಗುತ್ತೆ. ಅದಕ್ಕಿಂತ ಮುಂಚೆ ಇದೂ ಆಗ್ಬೋದಲ್ವಾ? ಲೋ ಶಿಷ್ಯ, ಮಗು ಜೊತೆನೆ ಬರ್ತೀನಿ, ನೋಡ್ತಾ ಇರೋ. ಇವಾಗಲೇ ತೊಟ್ಲು ನಾನೇ ತಗೊಂಬರ್ತೀನಿ. ಅದೇ ಬಾ, ಮರಿಬೇಡ. ಬರ್ತೀನಿ, ಹೋಗಲೇ. ಹೋಗಲೇ. ಈ ಸರಿ ಮದುವೆ ಆದಂಗೆ ಕಾಣಿಸುತ್ತೆ, ಆದ್ರೆ ನನ್ನ ಮನೆ ಮುಂದೆ ಡಿಜೆ ಹಾಕೊಂಡು ಫುಲ್ ಕುಣಿದ್ಬಿಡ್ತಾನೆ ಅನ್ಸುತ್ತೆ. ಲೋ ಮಗ, ಇಲ್ಲಿ ನೋಡು, ನಮ್ ಪಕ್ಕದ ಮನೆ ನಾಯಿ 7 ಮರಿ ಹಾಕಿದ್ಯತ್ತೆ. ನೀನ್ ಯಾವಾಗ ಹಾಕ್ತೀಯಾ? ಲೇ, ಅಲ್ಲೇನು ನೋಡ್ತೀಯಾ? ನಿಮ್ಮಿಬ್ಬರದು ಗಣ ಕೂಟ ಎಷ್ಟು ಚೆನ್ನಾಗಿ ಕೂಡ್ ಬಂದೈತೆ ನೋಡು. ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡ್ತೀನಿ. ಅದು ನೀವೇ ಬಂದ್ಬಿಟ್ರೆ. ಅಯ್ಯೋ, ನಿಮ್ ಕಾಲಿ ಕಾಯೋ ಪೇಷನ್ಸ್ ಇರ್ಲಿಲ್ಲ, ಹಂಗಾಗಿ ನಾನೇ ಬಂದ್ಬಿಟ್ಟೆ. ನಿಮ್ಮೆಲ್ರ ಜೊತೆಗೂ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು. ನಿಮ್ದೇನ್ ಹೇಳ್ತಿರೋ, ನಮ್ದು ಕೇಳಿ. ಅಲ್ಲಿ ಈ ತಿಂಗಳ 15ಕ್ಕೆ ಒಳ್ಳೆ ಮುಹೂರ್ತ ಇದೆಯಂತೆ. ನಮ್ ಸ್ವಾಮೀಜಿಗಳು ಹೇಳಿದ್ದಾರೆ. ಅದಲ್ದೆ ನನ್ ಮಗನಿಗೆ ರಾಜಯೋಗ ಶುರುವಾಗಿದೆಯಂತೆ. ಅದಕ್ಕೆ ಹೆಣ್ಣಿನ ಕಡೆಯವ್ರಿಗೆ ಕಷ್ಟ ಕೊಡೋದು ಅಂತ ಕಲ್ಯಾಣ ಮಂಟಪ ಬುಕ್ ಮಾಡ್ಬಿಟ್ಟೆ. ನಾನು ನಮ್ಮ ಅಪ್ಪಂಗೆ ಕಷ್ಟ ಕೊಡೋದು ಯಾಕೆ ಅಂತ ಹನಿಮೂನ್ ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಕನಸು ಕಾಣಿ. ಯಾಕೆ 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 ಹುಡುಗಿ ಮನೆಯವರು ಮದ್ವೆನ ಕ್ಯಾನ್ಸಲ್ ಮಾಡಿದ್ರು. ಯಾಕಂತೆ ಯಾಕಂತೆ ಯಾಕಂತೆ? ಅಯ್ಯೋ, ಯಾರೋ ಆರಾಮ್ಕೋರು ಫಾರಿನ್ ನಲ್ಲಿರೋ ಸಾಫ್ಟ್ವೇರ್ ಕೆಲಸ ಮಾಡೋ ಹುಡುಗನ್ ತೋರಿಸಿದ್ನಂತೆ. ಅವನಿಗೆ ನಿಮ್ಮ ಮಗನಿಗಿಂತ ಹೆಚ್ಚಿಗೆ ಸಂಬಳ ಅನ್ಕೊಂಡು ಅದೇ ಮುಹೂರ್ತದಲ್ಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ. ಮಗ, ಈ ರಾಮೇಗೌಡ್ರ ಮಗ ಕೃಷ್ಣನ್ ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಮದ್ವೆ ಕ್ಯಾನ್ಸಲ್ ಆಯ್ತು ಕಣ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಾಗ್ಲಿ ಅಂತಾನೆ ನಿನಗೆ ಹೇಳಿದ್ದು. ಮಗ, ಎಲ್ರಿಗೂ ಹೇಳ್ಬಿಡು, ಪಟಾಕಿ ಹೊಡೆದ್ಬಿಡು.